ಎಲ್ಲ ರೈತ ಬಾಂಧವರೇ, ಮುಖಂಡರೇ ಹಾಗೂ ಕಾರ್ಯಕರ್ತರೇ, ಇವತ್ತಿನ ತುರ್ತು ಪರಿಸ್ಥಿತಿಯಲ್ಲಿ ನಾವು ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಸುದ್ದಿಗೋಷ್ಠಿಯ ಉದ್ದೇಶ ಇಷ್ಟೇ: ಸರ್ಕಾರಗಳು ರೈತ ವಿರೋಧಿ ನೀತಿಗಳನ್ನ ಮಾಡ್ತಾ ಇದ್ದಾರೆ. ಕೇವಲ ಅವರ ಸ್ವಾರ್ಥಕ್ಕಾಗಿ, ಅವರ ಗದ್ದಿಗೆ ಹಿಡಿಯಲಿಕ್ಕಾಗಿ, ಅವರ ಕುರ್ಚಿ ಕಚ್ಚಾಟಕ್ಕಾಗಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿ, ರೈತರ ನೀರಿನ ಕಬಳಿಕೆ ಮಾಡಿ, ಬೇರೆ ಒಂದು ನಾಡಿಗೆ ಅಂದರೆ ಕರ್ನಾಟಕ ಸರ್ಕಾರ, ನಾನು ಒಂದು ದೊಡ್ಡ ಆರೋಪವನ್ನು ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ. ತಮಿಳುನಾಡಿನ ಸರ್ಕಾರದ ಜೊತೆಯಲ್ಲಿ ರಾಜಕೀಯ ಅನೈತಿಕ ಸಂಬಂಧವನ್ನು ಇಟ್ಕೊಂಡು ಮುಂದಿನ ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ಅವರು ನೀರನ್ನ ಬಿಡಲಿಕ್ಕೆ ಹೊರಟಿದ್ದಾರೆ. ಕೇವಲ CRPW ಏನಿದೆ, ಆ ಕಾವೇರಿ ಪ್ರಾಧಿಕಾರದ ಆಧೀನವ ಏನಿದೆ ಅದನ್ನ ಇವರು ಮಂಡನೆ, ಕರ್ನಾಟಕದ ಪರವಾಗಿ ಮಂಡನೆ ಮಾಡೋಕೆ ಹೋಗ್ತಾರ. ಇವರು ಮನುಷ್ಯರನ್ನೇ ನೀರು ಬಿಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಮಂಡಿ ಊರಿ ರಾಜ್ಯ ಸರ್ಕಾರದ ವಿರುದ್ಧ ತೀರ್ಪು ಬರುವಂತೆ ಮಾಡ್ತಾ ಇದ್ದಾರೆ. ಇದು ಅವೈಜ್ಞಾನಿಕ ನೀತಿ, ರಾಜ್ಯ ಸರ್ಕಾರದ ವೈಫಲ್ಯ ಮತ್ತು ರೈತ ವಿರೋಧಿ ನೀತಿ. ಇದನ್ನು ಯಾಕೆ ಖಂಡಿಸಬೇಕು ಅಂದರೆ, ಪ್ರಕೃತಿ ಸಂಪತ್ತು ಅದು ನಮ್ಮ ಸಂಪತ್ತು, ನಾಡಿನ ಜನರ ಸಂಪತ್ತು, ಕೃಷಿಯ